Hello, myself Spurti. I am Tejasvi. I am Anushka Naik. I am Charvanya HL. This is Anusha Patil from Raichur. This is my first year in hostel. As every girl will be like, we will go hostel, we will enjoy. No? We'll watch web series till 1, 2, 3 a.m. ಅನ್ನೋ ಥಾಟ್ಸ್ ಎಲ್ಲ ಬಂದಿತ್ತಾ ನಿಮಗೆ? ಪ್ರತಿಯೊಬ್ರು the non-Kannadiga people also supported RCB very badly. And then last night we were like, Tejasvi ಇದು ಹೇಳು, Tejasvi ಅದು ಹೇಳ್ಕೊಡು. It's only we are coming to college daily. Really? For attendance. ಕುತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ. ಒಂದು ಅತಿವೃಷ್ಟಿ ಒಂದು ಅನಾವೃಷ್ಟಿ ಅಂತ ಬೇಕೇ ಅಲ್ಲ ಹಾಸ್ಟೆಲ್ದಾಗ. ಒಬ್ರು ಫ್ರೀ ಇದ್ರೆ ಇನ್ನೊಬ್ರು ಬಿಡ್ಲೇಬೇಕಲ್ಲ. ಸೊ ವಿ ನೀಡ್ ದಟ್. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಎವ್ರಿಥಿಂಗ್. They are basically a second home for us. Like when we feel low, we will be with them. When we'll be happy, we will be with them. ಆ ವಾರ್ಡನ್ ಬಂದ್ರಿ ಎತ್ತಿಡ್ರಲೇ ಓಸು. Actually friends. Like, ಹೂಸ್ ಡಿ ಕೆ ಮೋಹನ್? he's the chairman of camp. ಎಲ್ಲರೂ ಹೇಳಿದ್ಮೇಲೆ ಹೂಸ್ ಮಿಸ್ಟರ್ ನಿತಿನ್? He's CEO. In our hostel after 7 we can't go out. Okay. So my mom will be like, it's okay when I allow her, she has some work. She'll be like, The Cambridge name itself has a bridge. It is a pathway to a career. Definitely, it is a boon to us. The faculties are good, they are friendly, but still this type hostel feeling is different. But somewhere we are learning the discipline in our life by that strictness. So Okay. I would be thankful for them for making such a good and strict rule. okay, ध्यान से देखिए इस लड़की को, लेकिन जाने दीजिए. Don't trouble the trouble until the trouble troubles you. If you trouble the trouble troubles you. ಹೇ ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಸಬಾ ಹಕೀಮ್. ಸೊ ನಾನು ಎಲ್ಲ ಬ್ರಾಂಡ್ ಸ್ಟೂಡೆಂಟ್ಸ್ನ ಮಾತಾಡ್ಸಿದ್ದೆ ಆಯಿತು. ಸಬಾ ಹಾಸ್ಟೆಲ್ ಯಾವಾಗ ಕರ್ಕೊಂಡು ಹೋಗ್ತಾರೆ, ಹಾಸ್ಟೆಲ್ ಗರ್ಲ್ಸ್ ಆ್ಯಂಡ್ ಹಾಸ್ಟೆಲ್ ಬಾಯ್ಸ್ನ ಯಾವಾಗ ಪರಿಚಯ ಮಾಡಿಸ್ತಾರೆ ಅಂತ ತುಂಬ ಜನ ವೇಟ್ ಮಾಡ್ತಾ ಇದ್ರಿ. ಸೊ ಆ ದಿನ ಈಗ ಬಂದ್ಬಿಟ್ಟಿದೆ. ಹಾಸ್ಟೆಲ್ನ ಆಲ್ಮೋಸ್ಟ್ ಆಲ್ ಎಲ್ಲ ಬ್ರಾಂಡ್ ಸ್ಟೂಡೆಂಟ್ಸ್ ನನ್ನ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ, ಹಾಸ್ಟೆಲ್ ಲೈಫ್ ಹೇಗೆ ನಡೀತಾ ಇದೆ, ಓದು ನಿದ್ದೆ ಎಲ್ಲ ಚೆನ್ನಾಗಿ ಆಗ್ತಿದೆಯಾ ಅಂತ ಮನೇಲಿ ಕೂತ್ಕೊಂಡಿರೋ ಪೇರೆಂಟ್ಸ್ ಯೋಚನೆ ಮಾಡ್ತಿರ್ಬೋದು. ಆದರೆ ನಿಮ್ಮ ಪಕ್ಕಕ್ಕೆ ಕೂತ್ಕೊಂಡು ಈ ಪ್ರೋಗ್ರಾಮ್ ನೋಡ್ತಿದಾರಲ್ಲ ನಿಮ್ಮ ಮಕ್ಕಳು, ಸೊ ಅವ್ರ ತಲೆಯಲ್ಲಿ ಹೋಗೋದೇನು ಅಂತಂದರೆ, ಹಾಸ್ಟೆಲ್ ಲೈಫ್ ಅಂದರೆ ಫನ್ ಇರುತ್ತೆ, ಹಾಸ್ಟೆಲ್ ಲೈಫ್ ಅಂತಂದರೆ ನಾವು ಆರಾಮಾಗಿರಬಹುದು, ಎಷ್ಟೊತ್ತಿಗಾದರೂ ಎದ್ದೇಳಬಹುದು, ಆರಾಮಾಗಿ ಬರ್ಬೋದು, ಫ್ರೆಂಡ್ಸ್ ಜೊತೆ ಚಿಲ್ ಮಾಡ್ಬೋದು ಅಂತ. ಈಸ್ ದ್ಯಾಟ್ ಟ್ರೂ ಅಂತ ಕೇಳೋ ಟೈಮ್ ಈಗ. ನನ್ನ ಜೊತೆ ಪ್ರತಿ ಗರ್ಲ್ಸ್ ಇದ್ದಾರೆ, ಅವ್ರನ್ನೆಲ್ಲ ನಾನು ಫಸ್ಟಿಗೆ ಪರಿಚಯ ಮಾಡಿಸ್ತೀನಿ. ಹೈ ಗರ್ಲ್ಸ್. ಸೊ ನಾನು ಸಬಾ, ಗೊತ್ತಾಯ್ತಲ್ಲ? ಓಕೆ. ಅನುಷಾ ಎಲ್ಲಿದೆ? ಉತ್ತರ ಕರ್ನಾಟಕದಿಂದ. ಉತ್ತರ ಕರ್ನಾಟಕದಾಗ ನಮ್ಮ ರಾಯಚೂರು ಡಿಸ್ಟ್ರಿಕ್ಟ್. ಪ್ರಾಪರ್ ರಾಯಚೂರು ಹಾಟೆಸ್ಟ್ ಪ್ಲೇಸ್ ಇನ್ ಕರ್ನಾಟಕ. ಏನ್ ಅನಿಸ್ತೈತಿ ರಾಯಚೂರು ಟು ಬ್ಯಾಂಗ್ಳೂರ್? ಹೆಂಗೈತಿ ಜರ್ನಿ? ಫಸ್ಟ್ ಬಂದ್ರ ರಾಯಚೂರ್ ಅಂತ ನಮ್ಗೆ ತಲೆಯಾಗ ಬಂದ್ರೆ ಫಸ್ಟ್ ವೆದರೇ ಬರ್ತೈತಿ. ಈ ಕಡೆ ಎಕ್ಸ್ಟ್ರೀಮ್ ಕಂಡೀಷನ್ ಇಂದ ಬಂದಿದ್ದೀನಿ ನಾನು, ವೆದರ್ ಕಂಡೀಷನ್ ಇಂದ. ಸೊ ಇಟ್ ವಿಲ್ ಬಿ 45 or 40 degrees there, and here it will be 26 or 30. It is very difficult to adjust from that to this. This is your second year, okay? Yeah, this is okay. second ಇವಾಗ ಸೆಟ್ ಆಗಿದೆಯಾ ಎಲ್ಲಾನು? Yeah, definitely. Okay. So, hey, you are from? Mysore. Okay, ಮೈಸೂರು ಇಲ್ಲಿಂದಾನೆ ಹತ್ರ ಅಲ್ಲ? Almost every weekend I'll be going and coming. Yeah, it's ಬರ್ತಾ ಏನ್ ಕಟ್ಕೊಳಿಸ್ತಾರೆ ಅಮ್ಮ? ಚೆನ್ನಾಗಿ ತಿನ್ನಕ್ ಕೊಟ್ಟು ಕಳಿಸ್ತಾರೆ. ಏನೇನು? ಯಾರ್ಯಾರು ದೂರದಿಂದ ಬಂದಿರ್ತಾರೆ ಅವ್ರಿಗೆಲ್ಲ ತಿನ್ನಕ್ ತಗೋ ಬರ್ತೀನಿ. ಮನೇಲಿ ಹೋಮ್ ಮೇಡ್ ಫುಡ್ ಅವ್ರಿಗೆಲ್ಲ. ನನ್ನ ರೂಮ್ಮೇಟ್ಸ್ ಇಬ್ರು ದೂರದಿಂದ ಇದ್ದಾರೆ, ಸೊ ಅವರು ಫ್ರೀಕ್ವೆಂಟ್ ಆಗಿ ಹೋಗಕ್ಕಾಗಲ್ಲ ಮನೆಗೆ. ಸೊ ಅವ್ರಿಗಂತ ಸ್ಪೆಷಲ್ ಡಿಶಸ್ ತಗೋ ಬರ್ತಾ ಇರ್ತೀನಿ. ಏನದು ಸ್ಪೆಷಲ್? ಮೈಸೂರಿಂದ ಅಂದ್ರೆ ಮೈಸೂರು ಪಾಕ್ ಅಂತೂ ತರ್ತೀನಿ. ಅಂಡ್ ದೆನ್ ಚಿಕನ್, ನಾನ್ ವೆಜ್ ಎಲ್ಲ ತಗೋಬರ್ತೀನಿ. ಹಾಯ್, ನಿಮ್ಮ ಹಾಸ್ಟೆಲ್ ಅಲ್ಲಿ ನಾನ್ ವೆಜ್ ಅಲವ್ ಇದೆಯಾ? But I'm veg. ಯು ಆರ್ ವೆಜಿಟೇರಿಯನ್. ಸಂಡೇ ನಾನ್ ವೆಜ್ ಕೊಡ್ತಾರೆ, ಡೇಸ್ ಅಲ್ಲಿ 2 times ಎಗ್ಸ್ ಕೊಡ್ತಾರೆ. ಸಂಡೇ ನಾನ್ ವೆಜ್ ಕಂಪಲ್ಸರಿ. ಪಾಸ್ ದಿಸ್ ಮೈ. ಸೊ ನೀವು ವೆಜಿಟೇರಿಯನ್ ನಾನ್ ವೆಜ್? ನಾನ್ ವೆಜಿಟೇರಿಯನ್. ನಾನ್ ವೆಜಿಟೇರಿಯನ್. ಸೊ ಏನು ಇಷ್ಟ ನಿಮಗೆ? ಚಿಕನ್ ಆಫ್ ಕೋರ್ಸ್. ಆಫ್ ಕೋರ್ಸ್ ಚಿಕನ್. ನಿಮ್ಮ ಹಾಸ್ಟೆಲಲ್ಲಿ ಚೆನ್ನಾಗಿ ಮಾಡ್ತಾರಾ ಚಿಕನ್? ಯಾ, ಬಟ್ ನಾಟ್ ಗುಡ್ ಆಸ್ ಕಂಪೇರ್ಡ್ ಟು ಹೋಮ್. ಓಕೆ, ಬಟ್ ಅಟ್ ಲೀಸ್ಟ್ ಯಾ, ಹೋಟೆಲ್ ಅಲ್ಲಿಗಿಂತನೂ ಬೆಸ್ಟ್ ಮಾಡ್ತಾರಾ? ಕ್ವಾಲಿಟಿ, ಹೈಜೀನ್. ಯಾ. ಸೊ ಪಾಸ್ ದ ಮೈಕ್. ಹಾಸ್ಟೆಲ್ ಹುಡುಗರು ಅಂತ ಹೇಳಿ ಒಂದು ಪಿಕ್ಚರೇ ಬಂದಿತ್ತು. ಸೊ ಹಾಸ್ಟೆಲ್ ಹುಡುಗಿಯರು ನನ್ನ ಜೊತೆಗಿದ್ದಾರೆ. ಸೊ ಲೆಟ್ ಮಿ ಆಸ್ಕ್, ಹೌಸ್ ದ ಹಾಸ್ಟೆಲ್ So ಲೈಫ್? basically this is my first year in hostel. As every girl will be like, we will go hostel, we will enjoy, no? And to my extent I'm enjoying like a lot. I got very good friends. Okay. Like movie nights, like going out at weekends and like having all whole. ಓಕೆ. ಸೊ ಹಾಸ್ಟೆಲ್ ಅಂದ ತಕ್ಷಣ ಅಂದರೆ ಬಿಫೋರ್ ಜಾಯ್ನಿಂಗ್ ಡಿಗ್ರಿ, ಹಾಸ್ಟೆಲ್ ಅಂದ ತಕ್ಷಣ ಓಕೆ, ಇಫ್ ಐ ಗೋ ಹಾಸ್ಟೆಲ್ ಐ ವಿಲ್ ಡೂ ದಿಸ್, ಐ ವಿಲ್ ಡೂ ದ್ಯಾಟ್, ಐ ವಿಲ್ ಸ್ಲೀಪ್
late in the night and I'll wake up late in the morning. We'll watch web series till 1, 2, 3 a.m. ಅನ್ನೋ ಥಾಟ್ಸ್ ಎಲ್ಲ ಬಂದಿತ್ತಾ ನಿಮಗೆ? ಇತ್ತು when you were in PU. Okay, ಈಗ ಅದೆಲ್ಲ ಕಮ್ ಟ್ರೂ ಆಗ್ತಿದೆಯಾ? ಅದು ಬರ್ತಾ ಬರ್ತಾ ನಿಜ ಆಗ್ತಿದೆಯಾ? But comparatively we should be balancing both, like our academics also. If we sleep late, tomorrow morning we will be not able to go to college. So even we need to manage both and we are having fun. You're having fun. Okay, what fun you are having in your hostel? Like we'll watch the movies late night. We'll enjoy. We'll Which dance. movie recently you watched? We watched Traitors, actually. Traitors. The series. series. Which series? Korean series? No. North Korean series. It's Okay. Bollywood. It's Bollywood. Okay. The Royals? Yeah. Yeah. No, Royals also we watch. We watch Traitors. Okay. Chichore. Chichore. Okay. And what about you, ma'am? We watched IPL. RCB match together. ಅದಕ್ಕೆ RCB ಗೆದ್ದಿರೋದು. We came here and we requested them for a screen, and then they got it ready. They arranged it here. In our 5th floor, so there was place, they arranged it, they bought speakers and all, and they made a setup and we watched it. In hostel. ವಾವ್, ಎಷ್ಟು ಚೆನ್ನಾಗಿದ್ದಾರೆ ಹಾಸ್ಟೆಲ್. ನಾವು RCB ಮ್ಯಾಚ್ನ ಇಲ್ಲಿ ದೊಡ್ಡ ಸೆಟಪ್ ಮಾಡಿ. How was that night actually? I become very emotional, to be frank. Yeah, it was worth wait for every RCBN actually. ನಾವ್ ಎಷ್ಟು ಎಕ್ಸೈಟೆಡ್ ಆಗಿದ್ವಿ ಅಂತಂದ್ರೆ ಪ್ರತಿಯೊಬ್ರು the non-Kannadiga people also supported RCB very badly on that day, and we literally I witnessed, so we feel happy for RCB. So you are in second year degree. I think your exams are going now. Am I troubling you? No, we don't actually study much in hostel. चलेगा मैम, कुछ भी चलेगा. Yes. We'll take books and sit during night time. That's the time when we actually study. Before hostel. one day exam. Yeah. Definitely one day before the exam ನಾವು ಗ್ರೂಪ್ ಸ್ಟಡಿ ಮಾಡಕಂತ ಕೂಡ್ತೇವಿ, ಬಟ್ ಮಾಡೋದೇ ಬೇರೆ. ಮಾತಾಡ್ಕೊಂಡು ಊರ್ದೆಲ್ಲ ಸುದ್ದಿ ಮಾತಾಡ್ಕೊಂಡು, ಸುದ್ದಿ ಅಂದ್ರೆ ಊರ್ ಸುದ್ದಿ ಅಂದ್ರೆ ಅಜ್ಜಿಗಳ ಕಟ್ಟಿ ಕುಂತಂಗ್ ನಾವು ಕುಂತು ಮಾತಾಡ್ತೀವಿ. Okay. We enjoy it actually. Late night talks during exams also. Can you just share with our audience? Can you just share with our Zens your ಕಟ್ಟಿ ಸಂತಿ? The main content is warden. Warden. ಆ ವಾರ್ಡನ್ ಬಂದ್ರಿ ಎತ್ತಿಡ್ರಿಲೇ ಓಸು ಓಡ್ರಿ ಎಲ್ಲಾರು ಓಡಿ ಎತ್ತಿಡ್ರಿ. The warden, if we hear the steppings of a warden when she'll come to check, then start ಇದು ಅದು ಇಡು ಅದು ಇದು ಇಡು. Definitely we'll be enjoying every moment, but ಆ ಮೊಮೆಂಟಿಗೆ ನಮಗೆ ಅನಿಸ್ತಿರ್ತೈತಿ ಅಪ್ಪ ಎಷ್ಟು ಟಾರ್ಚರ್ ಅಂತ ಆಮೇಲೆ ಅನ್ಸುತ್ತೆ. But she unfortunately she's she has to handle everything. Yes. And she has to look after us, and we got nice warden also, both day and night wardens. Okay. We're happy for it. Okay, which warden is better, day warden or night warden? Night warden. Why? She's so friendly. She also gossips with us at night. We'll go for dinner, she'll be serving. She'll be like, oh Spurti, you did that. Oh, you did went this. out. You made a reel and all. So she's so fun. Okay. And like friendly. What about day warden? She's definitely strict. Yeah, she's very strict. We can't be friendly with her. ಒಂದ್ ಅತಿವೃಷ್ಟಿ ಒಂದ್ ಅನಾವೃಷ್ಟಿ ಅಂತ ಬೇಕೇ ಅಲ್ಲ ಹಾಸ್ಟೆಲ್ದಾಗ. ಒಬ್ರು ಫ್ರೀ ಇದ್ರಿ ಇನ್ನೊಬ್ರು ಬಿಡ್ಲೇಬೇಕಲ್ಲ. ಸೊ ವಿ ನೀಡ್ ದಟ್. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಎವ್ರಿಥಿಂಗ್. So she look after us very nicely. The day warden also, as well as night warden also. Night warden is quite friendly. Yes. She won't give the vibes. ಅಪ್ಪ ಅಮ್ಮ ಇದ್ದಂಗೆ. ಅಮ್ಮ ತುಂಬಾ ಸ್ಟ್ರಿಕ್ಟ್ ಅಂದ್ರೆ ಗರ್ಲ್ಸ್ಗೆ, ಅಪ್ಪ ಒಂಥರ ಫ್ರೆಂಡ್ಲಿ ಆಗಿರಂಗೆ. That's how life runs, babes. Okay. It's your exam times. How is your studies? Yeah, it's quite well. ಅವಾಗ್ಲೇ ಹೇಳಿದ್ರಲ್ಲ one day before ನಾವು ಓದ್ತೀವಿ ಅಂತ. Let me ask this question to these girls. Yeah, even like we are having in few days, we will wait for they will enjoy, and then last night we will be like Tejasvi ಇದು ಹೇಳು, Tejasvi ಅದು ಹೇಳ್ಕೊಡು, and all we will be hustling all At last night. moment only we'll remember that we have tomorrow exams. ಇದು ಓದ್ಬೇಕು, ಇದು ಹೇಳ್ಕೊಡು. Planning 1 week before only that we should study on this day this much, like a day one day ಇಷ್ಟಿಷ್ಟು ಓದ್ಬೇಕಂತ. ಬಟ್ ಎಲ್ಲ ಓದೋದು ಲಾಸ್ಟ್ ಡೇ ಒಂದಿನ ಮುಂಚೆನೆ. Okay. ನೀವು madam? Actually she was reading. I think she was preparing for her exam. I troubled her. No, it's fine. She's a topper. Wow. But eventually we have, I guess I have experienced in my engineering that even the day, like the night before exam also, I don't feel seriousness about studying. Because everything is here. ಹಿಂಗೆಲ್ಲ ಫಾರ್ಮುಲಾಸ್ ಎಲ್ಲ ಹಿಂಗೆ ಬರ್ತಾ ಹೋಗ್ತಾ ಇರುತ್ತೆ.
ಕೋಡಿಂಗ್ಸ್ ಎಲ್ಲ ಹಿಂಗೆ ಟ್ರಕ್ ಅಂತ ಬಂದ್ಬಿಡುತ್ತೆ. ಓಕೆ, ಟೆಲ್ ಮೀ, CS ಸ್ಟೂಡೆಂಟ್ಸು ಇದ್ದೀರಾ ಇಲ್ಲಿ, ಮತ್ತೆ ಪ್ರೋಗ್ರಾಮಿಂಗ್ ಸ್ಟೂಡೆಂಟ್ಸು ಇದ್ದೀರಾ. ಸೊ ಯಾರಾದ್ರೂ ದೇವ್ರೇ ನಾನು ಮಾಡಿರೋ ಈ ಕೋಡಿಂಗ್ ವರ್ಕ್ ಆಗ್ಲಪ್ಪ ಅಂತ ಪ್ರೇ ಮಾಡಿದೀರಾ? ಆಲ್ ಆಫ್ ಯು ಫಾರ್ ಎವ್ರಿ ಕೋಡ್. ಓಕೆ, ವಾಟ್ ಈಸ್ ದ ಮೋಸ್ಟ್ ಫನ್ ಮೂಮೆಂಟ್ ಇನ್ ಯುವರ್ ಕಾಲೇಜ್ ಲೈಫ್? Actually, friends. Friends. They are like Friends only we are coming to college daily. Really? For attendance. Okay. Main important thing is for attendance. Okay, and you? and it's like they are basically a second home for us. Like when we feel low, we will be with them. When we'll be happy, we will be with them. Everything friends. Can you share with me the most memorable fun in this year, this sem? It would be like RCB night. We had every 6 and 4 would be like hooting, shouting, and celebrating. After the exam, last exam day, after the exams Exam finish, to khatam ho gaya. then we'll start enjoying. Enjoying, Everyone will dancing, come. planning for next sem. Yeah. ಥಿಂಗ್ ನಾವು ಹಾಸ್ಟೆಲಿಂದ ಎಕ್ಸಾಮ್ ಮುಗೀತು ಅಂದ್ರೆ ನಾವು ಬೀಯಿಂಗ್ ಹಾಸ್ಟೆಲರ್ಸ್ ನಾವು ಒಂದು ಯೋಚನೆ ಮಾಡಿದ್ ಯಾವಾಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಯಾವಾಗ ಇಲ್ಲಿ ಜಾಗ ಬಿಟ್ಟೇನಿ, ಊರು ಯಾವಾಗ ಮುಟ್ಟೇನಿ, ಇದೇ ಇರ್ತೈತೆ ನಮ್ಮ ತಲೆಗೆ. ಆ್ಯಕ್ಚುಲಿ ವಿ ಥಿಂಕ್ ಫಸ್ಟ್ ವೆನ್ ಟು ಪ್ಯಾಕ್ ಅ ಬ್ಯಾಗ್ಸ್, ವೆನ್ ಟು ಮೂವ್ ಔಟ್ ಆಫ್ ದಿಸ್. ಸೊ ವಿ ಫೀಲ್ ದ್ಯಾಟ್ ಆ್ಯಕ್ಚುಲಿ. ನೀವು ಅಂದ್ರಿ ನಂಗೆ ನಾನು ಊರಿಗೆ ಹೋಗೋದು ಯಾವಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಹೊಡ್ತೀನಿ ಅಂತ ಅನ್ಕೊಂಡಿರ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಊರಿಗೆ ನನ್ಗಂತೂ ಅಫ್ಕೋರ್ಸ್ ಹಂಗೆ ಅನಿಸ್ತಿತ್ತು. ನಾನು ಹಾಸ್ಟೆಲ್ ಒಳಗೆ ಇರದೇ ಇದ್ದಿದ್ರು ನನ್ನ ಕಾಲೇಜ್ ನನ್ನ ಫ್ರೆಂಡ್ಸ್ನ ಮಿಸ್ ಮಾಡ್ಕೊಳ್ತಿದ್ದೆ ವೆಕೇಶನ್ಸ್ ಅಲ್ಲಿ. ಐ ಯು ಫೀಲಿಂಗ್ ದ ಸೇಮ್ ಊರಿಗೆ ಹೋದ್ಮೇಲೆ? ಯಾ ಡೆಫಿನೆಟ್ಲಿ, ಬಟ್ ವಿ ವಿಲ್ ಬಿ ಇನ್ ಟಚ್, ರೈಟ್? ಟಚ್ ಅಲ್ಲಿ ಇರ್ತೀವಿ. ಬಟ್ ಡೆಫಿನೆಟ್ಲಿ ನಾವು ಹಾಸ್ಟೆಲ್ ಲೈಫ್ ಮಿಸ್ ಮಾಡ್ಕೋತೀವಿ, ಇಲ್ಲ ಅನ್ನಲ್ಲ. ನಾವು ಹಾಸ್ಟೆಲ್ದಾಗ ಚಂದನ ಇದ್ದಿದ್ದು ನಮ್ಮ ಮನೆ ಊಟ, ದ್ಯಾಟ್ ಫೀಲಿಂಗ್ ಆಫ್ ಹೋಮ್, ವಿ ರಿಯಲಿ ಮಿಸ್ ದ್ಯಾಟ್. ಸೊ ವಿಲ್ ಬಿ ವೆರಿ ಈಗರ್ ಟು ಗೋ ದೇರ್. ಅಂಡ್ ಒನ್ಸ್ ಇಫ್ ಐ ರೀಚ್ ದೇರ್, I'll be waiting when to come here. Yes. This happens exactly to every hostler, I guess, nowadays. Okay. So this is the sleep, eat, repeat cycle. Okay, ಇವ್ರ ಹತ್ರ ಕೊಡಿ. Tell me, Yeah. your mom is strict or your warden is strict? Who's Warden. more? Warden is more strict. Warden is more strict than mom. Why? No, even if sometimes when my mom will call and she'll be like, it's okay, fine, allow her. Like in our hostel after 7 we can't go out. Okay. So my mom will be like, it's okay, fine, allow her, she has some work. She'll be like, no madam, if something happens, responsibility, we'll be having responsibility. So bidalla madam. Okay. Yeah, then my mom will have to convince warden. Then Mom will convince. Okay. Yes. Then she'll be like, okay, fine, but she should come back before 8 or 9. I won't allow more late than that. Just tell me, nowadays many such bad things are happening in our society and outside the world and all. When you look back to your warden and this college principles and strictness, what do you feel? Is it really safe? Is it really required and needy? Yeah, it's actually needed. That much security is actually needed. Even recently, when the RCB parade had happened, we had been there taking our warden's permission. But then warden was calling almost every 5 minutes once, are you guys safe? Are you guys safe? Papa. Yeah. She was too much worried that day. Then later when we came back, she was calm and relaxed. Okay. See, this is every student's hostel life. Warden strict ಇರ್ತಾರೆ, warden strict ಇರಲೇಬೇಕು. warden strict ಇಲ್ಲದೆ ಇದ್ರೆ ಮೆಮೊರೀಸ್ ಏನು ಕ್ಯಾಪ್ಚರ್ ಮಾಡ್ದಂಗೆ ಆಗುತ್ತೆ ಅಲ್ವಾ? ಓಕೆ. ಸೊ ಟೆಲ್ ಮಿ, ರೀಸೆಂಟ್ ಆಗಿ ಯಾವ ವೆಬ್ ಸೀರೀಸ್ ನೀವು ನೋಡಿದ್ರಿ ಅಥವಾ ಯಾವ ಮೂವಿ ನೋಡಿದ್ರಿ? watching it. ಓಕೆ, ನೋಡ್ತಾನೆ ಇರ್ತೀರಿ ಅಲ್ವಾ? ಸೊ ಕ್ಯಾನ್ ಐ ಆಸ್ಕ್ ಯು ಸಮ್ ಕ್ವಶನ್ಸ್? ಓಕೆ, ಐ ವಿಲ್ ಸೇ ದ ಡೈಲಾಗ್. ನೀವೆಲ್ಲರೂ ಕರ್ನಾಟಕದವರಾಗಿರೋದ್ರಿಂದ ಐ ವಿಲ್ ಆಸ್ಕ್ ದಿಸ್ ಕ್ವಶನ್ ಆ್ಯಂಡ್ ಯಾವ ಮೂವಿ ಮತ್ತೆ ಯಾವ ಆಕ್ಟರ್ ಇದ್ರು ಅಂತ ಹೇಳಬೇಕು. ಶಾಲ್ ಐ ಸ್ಟಾರ್ಟ್? ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಸೀನಿಯರ್ಸ್. ಏನ್ ಬುಲ್ಬುಲ್ ಮಾತಾಡಕ್ಕಿಲ್ವಾ? ದರ್ಶನ್. ಹೋಗು ಏನ್ರಿ ಮೀಡಿಯಾ? ಬಿಫೋರ್ ದ್ಯಾಟ್ ಆಲ್ಸೋ ಫಸ್ಟ್ ಯಾವುದು ದರ್ಶನ್ಸ್ ಮೂವಿಯಲ್ಲಿ ಆಯ್ತು? ಅಂಬರೀಷ್. ಎಸ್, ಅಂಬರೀಷ್. ಯಾವ ಮೂವಿ? ನೋ ಐಡಿಯಾ. ನಗರಾವು. ಕುತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ. ಅಂಬರೀಷ್. ಹೇಳ್ಕೊಡಂಗಿಲ್ಲ. ಎಂತ ಸೀನಿಯರ್ಸ್ ರೀ, ಒಬ್ರಿ ರೀ. ಕನ್ನಡ ಮೂವೀಸ್ ನೋಡಲ್ಲ. ಕನ್ನಡ ಮೂವೀಸ್ ನೋಡಲ್ವಾ? ಓಕೆ, ಹಾಗಾದ್ರೆ ನಿಮ್ಗೆ ಇನ್ನೊಂದು ಕೇಳ್ತೀನಿ ನಾನು. ಡೋಂಟ್ ಟ್ರಬಲ್ ದ ಟ್ರಬಲ್, ಫಿಲ್ ಇನ್ ದ ಬ್ಲ್ಯಾಂಕ್. Don't trouble the trouble. Don't Until that trouble troubles you. ಯು ಆರ್ ನಿಯರ್, ಯು ಆರ್ ಸಮ್ವೇರ್ ಹಿಯರ್ ದೇರ್. ಓಕೆ, ಇದನ್ನ ಹಾಗೆ ಇಟ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಮತ್ತೊಂದು, ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಅವ್ರಿಗೆ ಕೇಳಿದ್ದೆ ಪ್ರಶ್ನೆ.
That is what our seniors are always there for us. All is there for us. Now class alla masu. ಯಾವುದು ಯಶ್ ವಿಚ್ ಕಾಣಿಸ್ತಾ ಇದೆ ಬ್ರಹ್ಮಚಾರಿ ಎಸ್ ಮೇರೆ ಕರಣ್ ಅರ್ಜುನ ಹೆಂಗೆ Karan Arjun. ಯಾ ಇಟ್ಸ್ ವೆರಿ ಸಿಂಪಲ್ ಐ ಲಾಸ್ಟ್ ಒನ್ ಮುಗ್ಯಾಂಬೋ ಖುಷುವಾ Uh, ಮುಗ್ಯಾಂಬೋ ಖುಷುವಾ I know the hero. Hero is this guy. I forgot his name. ಈಸ್ ಹಿ ಅಲೈವ್ ಆರ್ ನೋ ಮೋರ್ He's alive. ಫ್ರಮ್ ವೇರ್ ನೋ ಹಿ ಈಸ್ ಅಂಬರೀಶ್ ಪುರಿ Amrish Puri. Mr. India. Okay, ma'am. Don't trouble the trouble. Do you remember anything? Anyone? I know you knew it. Take it. Don't trouble the trouble until the trouble troubles you. If you trouble the trouble troubles you. Am I troubling you? Definitely not. ಓಕೆ ಥ್ಯಾಂಕ್ ಯು. ಇಲ್ಲಿವರೆಗೂ ಕಾಲೇಜಲ್ಲಿ ನಡೆದಿರೋದು ಪ್ಯಾರೆಂಟ್ಸ್ ಹತ್ರ ಯಾವ ವಿಷಯನ ಶೇರ್ ಮಾಡ್ಕೊಂಡಿಲ್ಲ ಸ್ಟಾರ್ಟಿಂಗ್ ಫ್ರಮ್ ಯು ಆಂಟಿ ಅಂಕಲ್ ನೋಡಿ Actually, I am kind of extreme extrovert. ನಾವು ಅಪ್ಪ ಅಮ್ಮನ ಜೊತೆ ನಾ ಫುಲ್ಲಿ ಫ್ರೀ ಇರ್ತೇನೆ. ಸೊ ಐ ಶೇರ್ ಎವ್ರಿಥಿಂಗ್ ವಿತ್ ದೆಮ್. ಈವನ್ ಇಫ್ ಐ ಸ್ಟೆಪ್ ಔಟ್ ಆಫ್ ಮೈ ರೂಮ್ ಆಲ್ಸೋ ಮೈ ಮದರ್ ವಿಲ್ ಬಿ ನೋಯಿಂಗ್ ಡೆಫಿನೆಟ್ಲಿ. ಅಂತಂದು ಮುಚ್ಚಿಟ್ಟಿದ್ದಂದ್ರೆ ನಾನು ನಮ್ಮ ತಮ್ಮ ಇಬ್ರು RCB ಇದಕ್ಕೆ ಹೋಗಿದ್ವಿ. ಶಿ ಡಸಂಟ್ ನೋ ಅಬೌಟ್ ಸ್ಟ್ಯಾಂಪಿಡ್ ಅಂಡ್ ಆಲ್. ಸೊ ವಿ ವರ್ ಲೈಕ್ ವಿ ಆರ್ ಎಂಜಾಯಿಂಗ್ ನೈಸ್ಲಿ. ವಿ ಸಾ ವಿರಾಟ್ ಕೊಹ್ಲಿ ಆಲ್ಸೋ. ವಿ ಡಿಂಟ್ ಇವನ್ ಸಿ ಹಿಸ್ ಫೇಸ್ ಆಲ್ಸೋ. ವಿ ಲೈಡ್ ಟು ಹರ್ ಅಂಡ್ ದೆನ್ ಆಫ್ಟರ್ ಕಮಿಂಗ್ ಬ್ಯಾಕ್ ಶಿ ಗಾಟ್ ಟು ನೋ ದೇರ್ ವಾಸ್ ಸಚ್ ಅ ಬ್ಯಾಡ್ ಸಿನಾರಿಯೋ ಓವರ್ ದೇರ್. That was the thing I hidden from. Yeah. Okay. And you? No, I have not hidden anything. My parents are actually, they won't tell restrict from anything, so I'll share everything. Okay. What do you have hidden from your warden? Tell. Many things. Whenever I'll be going out, my parents will be like, "No, she's actually going to relatives' house." Okay. Because if they tell she's going out to enjoy, she won't tell us. So, no, there is one puja in relatives' house, so she's going. Okay. Okay. हॉस्टल मैडम ध्यान से देखिए इस लड़की को लेकिन जाने दीजिए. Okay. So who's DK Mohan? He's the chairman of camp. ಎಲ್ಲರೂ ಹೇಳಿದ್ಮೇಲೆ who's Mr. Nitin? He's CEO. She's ಉತ್ತರ ಕರ್ನಾಟಕ ಸ್ವಾಗ್ ಕಂಪ್ಲೀಟ್ಲಿ. ನಾವು ಜೋಳದ ರೊಟ್ಟಿ ಬದ್ನಿಕಾಯಿ ಪಲ್ಯ ಎಣಗಾಯಿ ಪಲ್ಯ ಮಂದಿ. ಸೊ ಖಡಕ್ಕಾಗೇ ಇರ್ತೀವಿ. ತಿಂತೀನಿ ಮೆಣಸಿಕಾಯಿ ಗತ್ತೆ. ನಿಮ್ದು ಬ್ಯಾಡ್ಗಿ ಅಲ್ ಮತ್ತೆ ನೀವು ಮೆಣಸಿಕಾಯಿ ಗತ್ತೆ. She's roasting me. No, definitely not. I'm supporting you. You're supporting. Yes, I'm proud Badgian. I'm proud Badgi Medicine. Yeah, I'm proud Raichurian. Okay. And you? I'm a proud Mysorean. And you? I'm proud Bidrian. And I'm proud Raichurian. I'm a proud Karari. and you are all proud Cambridgeian, right? Okay. ನಿಮ್ಮ ಹಾಸ್ಟೆಲ್ ಒಳಗ ಯಾವ್ದು ಭಾಳ ಚಂದ ಅಡ್ಗೆ ಮಾಡ್ತಾರೆ? Masala. No, actually on Sunday we get masala dosa. Masala dosa. Superb. On Sunday we will put the alarm and wake up only for masala dosa. ಓನ್ಲಿ ಮಸಾಲಾ ದೋಸೆ ಉಣ್ಣಕ್ ನಾವು ಬೇಗ ಎದ್ದೇಳ್ತೀವಿ ಅಂತ. Gobi rice. ಗೋಬಿ ರೈಸ್. ಇದು ಹಾಸ್ಟೆಲ್ ರೆಸ್ಟೋರೆಂಟ್ ಹೇಳ್ಬಿಡಿ ಪ್ಲೀಸ್. Idli vada. I like idli vada. ಇಡ್ಲಿ ವಡ. Yeah, I like ಪೊಂಗಲ್, ಖಾರ ಪೊಂಗಲ್. ಖಾರ ಪೊಂಗಲ್. ಉತ್ತರ ಕರ್ನಾಟಕ ಮಂದಿಗೆ ಸೇರಲ್ಲದು ಮತ್ತೆ ಹೆಂಗ? ಏನ್ ಮಾಡೋದಿಲ್ಲ ಬಂದು ಎಲ್ಲ ಅಡ್ಜಸ್ಟ್ ಆಗ್ಲೇಬೇಕು. ನಾವು ಅದು ಖಾರ ಪೊಂಗಲ್ ಅಂತ ಹೆಸರಿಗಷ್ಟೇ ಇರ್ತೈತಿ. ಅದರ ಖಾರ ಜಾಸ್ತಿ ಇರಂಗಿಲ್ಲ ನಮ್ ಎಕ್ಸ್ಪೆಕ್ಟೇಷನ್ ತಕ್ಕಂಗ. ಓಕೆ. ಬಟ್ ಯಾ ನಾವು ದೊಡ್ಡ ಮನ್ಸ್ನವ್ರು ಉದಾರ ಮನ್ಸ್ದವ್ರು ಉತ್ತರ ಕರ್ನಾಟಕದವ್ರು ಅಡ್ಜಸ್ಟ್ ಮಾಡ್ಕೋತೇವೆ ಅದನ್ನ. Okay, what you wanted to give a message to our audience and who are watching this episode, and how is campus, how is your hostel, how is studies going on, faculty, teacher and all? So yeah, it is really a boon to us. Our campus is really boon to us. The faculty here is very good. They are there for us every time whenever we need. The Cambridge name itself has a bridge. It is a pathway to a career. Definitely it is a boon to us. All that I can say is that Cambridge is one of the best institute, I guess. Okay, what's your opinion? Yeah, it's very good. Here the faculties are very much interactive with the students. They interact very neatly and they whatever we ask they'll be there for us. And even hostel life I enjoyed very much. So sweet, yes. Like not only the faculties, even wardens also, if we face any problem, she will be like there for us, she will care for us more than our mother, we can say. And yeah, we'll be having fun, so you can also join it. Oh. Like hostel life. Okay. The faculties are good. They are
are friendly. If we need any help also, if we call anytime also, they'll pick up, they'll help, they'll ask everything. We have mentor for us also. So I would like to tell just 2 more years I have to stay here. So I would like to make how much memories I can. I will. It feels just yesterday I came here. I got admitted, but already 2 years passed. I'll miss hostel, my hostel room, my hostel roommates. Babe, don't become emotional. 2 more year you have. Yes, please. She's getting tears. If I ask another question, definitely she's going to cry. Actually, I learned a lot in my 2 years itself. Like, I'm not a first time hostelite. I have been in hostelite even my PUC, but still this type hostel feeling is different. Different, yes. What you people wanted to say to the management, DK Mohan sir or else Nithin, who are cooperating with you? Because I heard many college stories and ತುಂಬ ಕಡಿಮೆ ಹಾಸ್ಟೆಲ್ಸ್ಗಳಲ್ಲಿ ಇಷ್ಟು ಒಳ್ಳೆ ಒಪಿನಿಯನ್ ನಮಗೆ ಸಿಗೋದು. ವಾಟ್ ಯು ಸೇ? See, to be frank, like in Cambridge, they follow very strict rules. Even for attendance, there is no negligency. You need to follow the rules, you will be following the rules. But somewhere we are learning the discipline in our life by that strictness. So I would be thankful for them for making such a good and strict rule. ಓಕೆ, ನಮ್ಮ ರಾಯಚೂರು ಹುಡುಗಿ ಕೇಳನಿದೆ ಪ್ರಶ್ನೆ ಏನು ಹೇಳ್ತಾರಂತ. ಬೇಸಿಕ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಂದ್ರೆ ಎಲ್ಲರಿಗೂ ಒಂದು ಪರ್ಸೆಪ್ಷನ್ ಇರುತ್ತೆ. ಸೊ ಅಲ್ಲಿ ಹೋಗಿಂದ ಹಾಳಾಗ್ಬಿಡ್ತಾರೆ. ಪೇರೆಂಟ್ಸ್ ವಿಲ್ ಬಿ ಇನ್ ದ್ಯಾಟ್ ಟ್ರಾಮಾ ವೇರ್ ಮೈ ಚಿಲ್ಡ್ರನ್ ವಿಲ್ ಗೆಟ್ ಸ್ಪಾಯ್ಲ್ಡ್. ಡೆಫಿನೆಟ್ಲಿ ನಾಟ್. ದ ಕ್ಯಾಂಪಸ್ ಇಸ್ ಫುಲ್ಲಿ ಸ್ಟ್ರಿಕ್ಟ್, ಡಿಸಿಪ್ಲಿನ್, and it helps us to step out of our comfort zone and be in a disciplined manner. And one more thing I have to mention, ಬೇರೆ ಕಾಲೇಜಸ್, ಐ ಡೋಂಟ್ ನೋ ಅಬೌಟ್ ಅದರ್ ಕಾಲೇಜಸ್, ಡ್ರೆಸ್ಸಿಂಗ್ ಸೆನ್ಸ್ ಅಂದ್ರು ಇಲ್ಲಿ ದೇರ್ ಆರ್ ಮೆನಿ ರಿಸ್ಟ್ರಿಕ್ಷನ್ಸ್ ಓವರ್ ಇನ್ ದಿಸ್ ಕಾಲೇಜ್ ಫಾರ್ ಡ್ರೆಸ್ಸಿಂಗ್ ಆ್ಯಂಡ್ ಆಲ್. ಈವನ್ ಫಾರ್ ಟೀಚರ್ಸ್, ನಾಟ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್, ಫಾರ್ ಟೀಚರ್ಸ್ ಆಲ್ಸೋ there is a dressing code. They have to be dressed in a proper way, so that a student should not be attracted to the dressing of a teacher and should not listen to the classes. So yeah, definitely it is a disciplined campus where we'll get to learn many things here. So sweet of you girls. All the very best for your exams. Do well and enjoy to the core your hostel life, college life. Grab as much as memories, store it and frame it. Okay, I think this is most one of the interesting segment for me because ನಾನು ಬೇರೆಯವ್ರ ಬ್ರಾಂಚಸ್ ಎಲ್ಲ ಮಾತಾಡ್ಸೋದಾಗಿಂದ ನನಗೆ ಹಾಸ್ಟೆಲ್ ಹುಡುಗಿರನ್ನ ಮಾತಾಡ್ಸಿದ್ದಿತ್ತಲ್ಲ ಭಾಳ ಮಜಾ ಇತ್ತು. ದೇ ಆರ್ ನಾಟ್ ಓನ್ಲಿ ಫ್ರಾಮ್ ಒನ್ ಪ್ಲೇಸ್ ಅನದರ್ ಪ್ಲೇಸ್, ಎಲ್ಲ ಕಡೆ ಮಕ್ಕಳು ಬಂದು ಇಲ್ಲಿ ಸೇರಿರ್ತಾರೆ. ನಾಟ್ ಓನ್ಲಿ ಕನ್ನಡಿಗ ಸ್ಟೂಡೆಂಟ್ಸ್, ಅದರ್ ಸ್ಟೇಟ್ ಸ್ಟೂಡೆಂಟ್ಸ್ ಆಲ್ಸೋ ಸ್ಟೇಯಿಂಗ್ ಟುಗೆದರ್. ಇವ್ರು ಎಷ್ಟು ಎಂಜಾಯ್ ಮಾಡ್ತಿದ್ದಾರೋ ಅದಕ್ಕಿಂತ ಡಬಲ್ ಅವರು ಕೂಡ ಎಂಜಾಯ್ ಮಾಡಿರೋದಿರುತ್ತೆ. ಸೊ ಇಷ್ಟು ಫಿಯರ್ಲೆಸ್ ಆಗಿ ಇವರು ಮಾತಾಡ್ತಿದ್ದಾರೆ, ಹಾಸ್ಟೆಲ್ ಸ್ಟೋರೀಸ್ಗಳನ್ನು ಶೇರ್ ಮಾಡ್ಕೊಳ್ತಿದ್ದಾರೆ, ವಾರ್ಡನ್ ಸ್ಟ್ರಿಕ್ಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಿಮಗೆ ಫನ್ ವೇಯಲ್ಲಿ ಕನ್ವೆ ಮಾಡ್ತಿದ್ದಾರೆ ಅಂತಂದರೆ ದೇ ಹ್ಯಾವ್ ಸಚ್ ಅ ಗುಡ್ ಅಟ್ಮಾಸ್ಫಿಯರ್, ಫ್ರೀಡಮ್ ಆ್ಯಂಡ್ ಸೆಕ್ಯುರಿಟಿ ಇಲ್ಲಿ ಅಂತ ಹೇಳಬಹುದು. ಸೊ ನೀವು ಕೂಡ ನಿಮಗೇನಾದರೂ ಈ ಕಾಲೇಜಿಗೆ ಬರಬೇಕು ಅನ್ನೋ ಆಸೆ ಇದ್ದರೆ ಏನೆಲ್ಲ ಕ್ರೈಟೀರಿಯಾಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ನೋಡಿ ಆಮೇಲೆ ನೀವು ಕೂಡ ಅಡ್ಮಿಷನ್ ತೊಗೋಬಹುದು ಅಂತ ಹೇಳ್ತಾ ಈ ಸೆಗ್ಮೆಂಟ್ನ ನಾನು ಮುಗಿಸೋ ಸಮಯ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ರ್ಯಾಂಡ್ ಸ್ಟೂಡೆಂಟ್ ಜೊತೆ ಮತ್ತೆ ಆದಷ್ಟು ಬೇಗ. Until then, keep watching Talking Parrots, Kannada podcast.